ಯಪ್ಪ ಯಾರೋ ನಗ್ತಂಗಾಗುತ್ತೆ. ನಾನು ಕಣಸು ಗುಣ, ನಾನು ಕಣಸು ಗುಣ ಅಂದಂಗಾಗುತ್ತೆ. ಯಾರು ಯಾರು ಹೇಳ್ರಿ? ನಾನು ಕಣಸು ಗುಣ, ನಾನು ಕಣಸು ಗುಣ ಅಂದರೆ ಯಾರು ನೀವು? ಸುಗುಣ ನಾನು ಕಣೆ, ಸುಗುಣ ನಾನು ಕಣೆ. ಯಪ್ಪ ಭಯ ಆಗ್ತೈತೆ. ಇವ್ರು ನೋಡಿದ್ರೆ ಗಂಡ ಹೆಂಡ್ತಿ ಇಬ್ರು ಮಲಗಿದ್ದಾರೆ ರೂಮಲ್ಲಿ. ಇವ್ರನ್ನ ಹೆಂಗಪ್ಪ ಎದುರಿಸೋಣ ಇವಾಗ? ಇವ್ರು ಇರೋದಕ್ಕೆ ಒಂಥರ ಧೈರ್ಯ ನನಗೆ. ಇವ್ರನ್ನ ಹೆಂಗಪ್ಪ ಎದುರಿಸೋಣ ಇವಾಗ? ಅಯ್ಯೋ, ನಾನು ಕಣೆ ಸುಗುಣ, ನಾನು ಕಣೆ ಸುಗುಣ ಅಂತ ಯಾರು ಹೇಳಮ್ಮ ನೀನು? ಅಯ್ಯೋ ದೇವಾ, ಇವಳೆ ಏನಾದರೂ ಸಿಂಧು ಮಾತಾಡಿಸ್ತಾ ಇದ್ದಾಳೋ ಏನೋ. ಕೇಳ್ತೀನಿ. ಏ ಸಿಂಧು, ಮನು, ಸಿಂಧು, ಏ ಮನು, ಮನು, ಮನು. ಅಯ್ಯೋ ಬಾರೋ, ನನಗೆ ನಿದ್ದೆನೇ ಬರ್ತಾ ಇಲ್ಲ. ಯಾರೋ ನಗ್ತಂಗಾಗುತ್ತೆ. ನಾನು ಕಣೆ ಸುಗುಣ, ನಾನು ಕಣೆ, ಬಾರೆ ನನ್ನ ಹತ್ರ ನೀನು, ಬಾರೆ ನನ್ನ ಹತ್ರ ನೀನು ಅಂದಂಗಾಗುತ್ತೆ. ಬಾರೋ ಮನು. ಯಾಕಕ್ಕ? ಯಪ್ಪ ನಿದ್ದೆ ಬಂದಿದ್ದು, ಚೆನ್ನಾಗಿ ನಿದ್ದೆ ಮಾಡ್ತಿದ್ವಿ. ಯಾಕಕ್ಕ? ಬಾ, ಯಾಕಿವಕ್ಕ ಹಿಂಗೆ? ಯಾಕಕ್ಕ ಏನಾಯ್ತು? ಏ ಯಾರೋ ನಾನು ಕಣೆ ಸುಗುಣ, ನಾನು ಕಣೆ ಸುಗುಣ ಅಂದಂಗಾಗುತ್ತೆ. ಯಾರೋ ಕಣೆ ಮಾತಾಡಿಸ್ತಾರೆ, ನಗ್ತಂಗಾಗುತ್ತೆ. ನೋಡೆ ಕೇಳಿಸ್ತಾ ಇಲ್ವಾ ನಗ್ತಾ ಇರೋದು? ನಗ್ತಾ ಐತೆ ಕಣೆ. ಯಾರಂತ ಗೊತ್ತಿಲ್ಲ, ನಗ್ತಾ ಇದ್ದಾರೆ. ಯಾರೋ ಕಣೆ ಗೊತ್ತಿಲ್ಲ. ಯಾರು ಇಲ್ಲ, ಸಮಾಧಾನದ ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಳ್ರಿ, ಹೇಳ್ತೀನಿ. ಮಲ್ಕೊಳ್ರಿ ಅಕ್ಕ, ನಾವು ಕೂತ್ಕೊಳ್ತೀನಿ. ಕೂತ್ಕೊಳ್ರಿ ಇಲ್ಲಿ, ಮಲ್ಕೊಳ್ರಿ. ನೀವೇನು ಅದೇ ಭೀತಿ ಇಕ್ಕೋಬಿಟ್ಟಿದ್ದೀರಾ? ಕೂತ್ಕೊಳ್ರಿ ಇಲ್ಲಿ, ನಾನಿದ್ದೀನಿ. ಅಯ್ಯೋ, ನಾವು ಇರ್ಬೇಕಾದ್ರೆ ನೀವು ಯಾಕೆ ಅಷ್ಟೊಂದು ಎದುರ್ಕೊಳ್ತೀರಾ? ಇವಕ್ಕ ಅದೇ ಒಂಥರ ಭೀತಿ ಇಕ್ಕಂಡೈತೆ ಮನು. ಅದಕ್ಕೆ ಹಿಂಗೆ ಆಗ್ತೈತೆ ಅಕ್ಕ. ಧೈರ್ಯವಾಗಿರಕ್ಕ ನಾವಿದ್ದೀವಿ. ಇವತ್ತು ನೀವಿಬ್ರು ನಮ್ಮ ಮನೆಗೆ ಬಂದಿರೋದಕ್ಕೆ ನನಗೆ ತುಂಬ ಧೈರ್ಯ ಗೊತ್ತಾ. ನಾನು ಏನು ಮಾಡಲಿ, ಮಧ್ಯರಾತ್ರಿ ಮೊನ್ನೆ ದಿನ ಹಿಂಗಾಗಿತ್ತು. ನೀವು ಇರೋದಕ್ಕೆ ನೋಡು, ನಾನು ನಿಮ್ಮ ಬಂದು ಕೂತ್ಕೊಂಡಿರೋದಕ್ಕೆ ನನಗೊಂಥರ ಧೈರ್ಯ. ಇಲ್ಲ ಅಂತಂದಿದ್ರೆ ನನಗೆ ಹೆಂಗಾಗೋದು ಗೊತ್ತಾ? ಈ ಮಧ್ಯರಾತ್ರಿ ಹೊರಕ್ಕೆ ಹೋಗೋಕ್ಕಾಗಲ್ಲ, ಒಬ್ಬಳೆ ಒಳಗಿರೋಕ್ಕಾಗಲ್ಲ. ನಿಜ, ಇವತ್ತು ನೀವಿಬ್ಬರು ಬಂದು ನಮ್ಮ ಮನೆಗೆ ಇರೋದು ಮಲ್ಕೊಂಡಿರೋದ್ರಿಂದ ನನಗೇನೋ ಒಂಥರ ಇವತ್ತು ಧೈರ್ಯ ಬಂದಂಗೆ ಆಗೈತೆ. ಜೊತೆಗೆ ಯಾರಾದರೂ ಇರಬೇಕು ಅಂತ. ಬಿಡಕ್ಕ, ನಾವು ಇರೋವರೆಗೂ ನೀನು ತಲೆ ಕೆಡಿಸ್ಕೋಬೇಡ. ನೀನೇನೇನು ಅವ್ರನ್ನೇನು ಕರಿಯಕ್ಕೆ ಹೋಗ್ಬೇಡ. ಅವ್ರ ಮನೆ ಬಾಗಿಲಿಗೇನು ಹೋಗ್ಬೇಡ. ಅವ್ರು ಕರೆದಷ್ಟು ದೌಲತ್ತೆ ಜಮಾ ಮಾಡ್ತಾರೆ. ಯಾರನ್ನೂ ಕರಿಯಕ್ಕೆ ಹೋಗ್ಬೇಡ. ನಾವಿದೀವಿ ನಿನಗೆ. ನಾವು ನಿನಗೆ ಸಹಾಯ ಮಾಡ್ತೀವಕ್ಕ. ಒಬ್ರಿಗೊಬ್ರು ಮನುಷ್ಯರು ಆಗಬೇಕು. ನಾವು ನಿನಗೆ ಸಹಾಯ ಮಾಡಿದ್ರೆ ನೀನು ನನಗೊಂದು ಸಹಾಯ ಮಾಡ್ತೀಯ. ಇವಾಗ ನಾವು ನಿನಗೆ ಪಾಪ ನಿನಗೆ ಭಯ ಆಗುತ್ತೆ, ನೀನು ಒಬ್ಬಳೇ ಇದೆಯಾ, ಮನೇಲಿ ಯಾರೂ ಇಲ್ಲ ಅಂತೇಳಿ ಬಂದು ನಾವಿಲ್ಲಿ ಮಾಡ್ಕೊಟ್ರೆ ನಾಳೆ ಹೊತ್ತು ನೀನು ನಮ್ಗೊಂದು ಏನಾದರೂ ಸಹಾಯ ಮಾಡ್ತೀಯ ಅಷ್ಟೇ. ಅವತ್ತು ನಮ್ಗೆ ಹಂಗೆ ಮಾಡಿದ್ರಪ್ಪ, ನಾವು ಮಾಡಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿರುತ್ತೆ. ಮತ್ತು ನಾನು ಸಿಂಧು ಇದ್ದಂಗೆ ನೀವೇನು ತಲೆ ಕೆಡಿಸ್ಕೊಬೇಡ ಸುಗುಣಕ್ಕ. ನಾವಿದ್ದೀವಿ. ಅದೇನಾಗುತ್ತೋ ಆಗಲಿ, ನೋಡೋಣ. ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನೀನು ಧೈರ್ಯವಾಗಿರು ಅಷ್ಟೇ, ಸರಿನಾ? ನಾವು ಒಯ್ದೀವಿ, ನೀನು ಹೆದರ್ಕೋಬೇಡ. ಅದೆಲ್ಲನ ಒಂಥರ ಭೀತಿ ಇಕ್ಕೊಂಡ್ರೆ ಅದೇ ಥರ ಭೀತಿ ಅನಿಸುತ್ತೆ. ಅದೆಲ್ಲ ಭೀತಿ, ಮನುಷ್ಯನ ಭ್ರಮೆ ಅದೆಲ್ಲನ. ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನಿರೋದೆಲ್ಲ ನಾವು ಅಂದ್ಕೊಂಡಿರೋದು ಅಷ್ಟೇ. ಇಲ್ಲ ಮನು, ನಿಜ. ನಿನಗೆ ಕೇಳಿಸಲ್ವಲ್ಲ, ಅದಕ್ಕೆ ಹಂಗೆ ಅನಿಸುತ್ತೆ. ಅದು ನನಗೆ ಕೇಳಿಸ್ತಾ ಐತೆ. ಮಾತಾಡೋದು, ನಗೋದು ನೋಡು ನೋಡು ನೋಡು, ನಗ್ತಾ ಇದ್ದಾರೆ ನೋಡು. ಯಾರಂತ ಗೊತ್ತಿಲ್ಲ ಅಕ್ಕ. ಧೈರ್ಯವಾಗಿರು. ಅಯ್ಯೋ, ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿದ್ದೀನಿ. ಸುಮ್ಮನಿರು. ಇವಾಗ ಅಮಾವಾಸ್ಯೆ ಪೌರ್ಣಮಿ ಅಲ್ಲ, ಅದಕ್ಕೆ ಹಂಗೆ ಅನಿಸುತ್ತೆ. ಸುಮ್ಮನಿರು. ಮೊನ್ನೆ ಇನ್ನೂ ಅಮಾವಾಸ್ಯೆ ಆಗೈತಲ್ಲ, ಮೊನ್ನೆ ದಿನ, ಅದಕ್ಕೆ ಹಂಗೆ ಅನ್ನಿಸ್ತಾ ಐತೆ. ಏನಾಗೋದಿಲ್ಲ, ಸುಮ್ಮನಿರಕ್ಕ. ಧೈರ್ಯವಾಗಿರು, ನಾವಿದ್ದೀವಿ ನಿನಗೆ. ಸಿಂಧು, ನೀವೇನಾದರೂ ಬಂದು ಇವತ್ತಿಲ್ಲಿ ಮಲ್ಕೊಂಡಿಲ್ಲ ಅಂದಿದ್ರೆ ನನ್ನ ಗತಿ ಅಷ್ಟೇ. ನನಗಂತೂ ಒಬ್ಬಳೇ ಇರೋದಕ್ಕಾಗಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ. ಈ ಮನೇಲಿ ಬೇರೆಯೇ ಹಳೆ ಮನೆ. ಒಬ್ಬಳೇ ಇರೋದಕ್ಕಂತೂ ಆಗಲ್ಲಪ್ಪ. ತುಂಬ ಭಯ. ತುಂಬ ಅಂದರೆ ತುಂಬ ಭಯ. ಅಯ್ಯಪ್ಪ, ಏನಪ್ಪ ಇದು ಹಿಂಗೆ ಅನಿಸುತ್ತೆ. ಇಲ್ಲ ಹಂಗಪ್ಪ ಇರೋದು, ಒಬ್ಬಳೇನೆ ಅನಿಸುತ್ತೆ. ದಿನ ಬಂದು ನಮ್ಮ ಮನೇಲೆ ಮಲ್ಕೊಳ್ರಿ ನೀವು. ನಿಮ್ಮ ಮನೆ ಹೆಂಗೂ ಸೋರುತ್ತೆ ಅಂತೀರಾ. ಸುಮ್ಮನೆ ಇಲ್ಲೇ ಮಲ್ಕೊಬಿಡಿ. ಹೆಂಗೋ ಅತ್ಲಾಗ ಇಲ್ಲೇ ಮಲ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲೇ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅತ್ಲಾಗೆ. ಇಲ್ಲೇ ಮಲ್ಕೊಬಿಡಿ. ನನಗೂ ಒಂಥರ ಧೈರ್ಯ, ನಿಮಗೂ ಒಂಥರ ಏನೋ ಮನೆಯಲ್ಲಿ ಮನೆ ಬೀಳುತ್ತೆ ಅನ್ನೋದೇನಿರಲ್ಲ. ಹೆಂಗಾದ ಬೀಳೇಳು. ಬೇಕಾದ್ರೆ ಪತ್ರ ಸಾಮಾನುಗಳು ಹೋದ್ರೂ ಹೋಗ್ಲೇಳು. ನೀವು ಇಲ್ಲೇ ಬಂದು ಮಲ್ಕೊಳ್ರಿ. ದುಡ್ಡು ಬಡವೆ ಏನಾನ ಇದ್ದರೆ ಬಂದು ತಗೊಂಬಂದು ಇಲ್ಲಿ ಇಕ್ಕೊಂಡು ಮಲ್ಕೊಳ್ರಿ. ಬಿದ್ರು ಬೀಳುತ್ತಲ್ಲ ಮಳೆ ಬಂದು. ನಮ್ಮ ಹತ್ರ ಏನು ದುಡ್ಡು ಒಡವೆ ಏನೂ ಇಲ್ಲ ಕಣಕ್ಕ. ಏನೂ ಇಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? 1 ರೂಪಾಯಿ ದುಡ್ಡು ಇಲ್ಲ ನಮ್ಮ ಹತ್ರ.
ನಮ್ಮ ಹತ್ರ ಏನು ಇಕ್ಕೆಮಕ್ಕೆ ಹೋಗಲ್ಲಕ್ಕ, ನಮ್ಗೆ ಏನು ಬೇಕಾಗಿಲ್ಲ. ಸಾಕು ಅವತ್ತಿಗಿಂದ ಅವಾಗ ಏನು ನೋಡಿಕೊಂಡು ಆರಾಮಾಗಿರ್ತೀವಿ ಅಷ್ಟೇ. ನಮ್ಗೆ ಯಾವ ದುಡ್ಡು ಒಡವೆ ಏನು ಬೇಡ. ನಮ್ಗಲ್ಲೇ ತಲೆ ಕೆಟ್ಟಂಗೆ ಆಗೈತಿ. ಇದನ್ನೆಲ್ಲ ನೆನೆಸ್ಕೊಬಿಟ್ರೆ ಎಲ್ಲ ದುಡ್ಡು ದುಡ್ಡು ಅಂಬತ್ಕಿ ಏನಪ್ಪ ಈ ಜನ ವಿಚಿತ್ರ. ಅಂಥವ್ರು ಇರ್ತಾರೆ ಇಂಥವ್ರು ಇರ್ತಾರೆ ಅಂತೇಳಿ ನಮಗೆ ಒಂಥರ ಅನಿಸುತ್ತೆ. ನೋಡು ಯಾರ್ಯಾರೋ ನಗ್ತಂಗೆ ಆಗುತ್ತೆ. ಇಲ್ಲೇ ಮಲ್ಕೊಳ್ರಿ ನೀವಿಬ್ರು ದಿವಸಾನ. ಇವತ್ತು ನೋಡು ಇರೋದಕ್ಕೆ ನನಗೊಂಥರ ಧೈರ್ಯ ಏನೋ ಮನಸ್ಸಲ್ಲಿ ಇವತ್ತು 100ಕ್ಕೆ 20%, 30% ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಇಲ್ಲ ಅಂತಂದರೆ ಧೈರ್ಯನೇ ಇರ್ತಿರ್ಲಿಲ್ಲ. ನಾನು 100% ಧೈರ್ಯನೇ ಕಳ್ಕೊಂಡಿದ್ದೆ. ಏನು ಮಾಡಲಿ, ನೀವಿರೋದಕ್ಕೆ ಇವತ್ತೊಂದು 30% ಧೈರ್ಯನಾದರೂ ಐತೆ ನನಗೆ. ಅಯ್ಯೋ ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಧೈರ್ಯವಾಗಿರಬೇಕು ನಾವು ಅಷ್ಟೇ. ನೀನು ಸಡನ್ನಾಗಿ ಏನೋ ಒಂದು ನೋಡಿ ಎದ್ರುಕೊಬಿಟ್ಟಿದ್ಯಾ, ಅದೇ ಒಂಥರ ನಿನಗೆ ಭ್ರಮೆ ಅನ್ನಿಸ್ತಾ ಐತೆ. ಹೆದ್ರುಕೋಬೇಡ. ನೋಡು ಸಿಂಧು ಏನಕ್ಕೂ ಹೆದ್ರಕೊಳ್ಳಲ್ಲ. ಅವಳು ಏನಕ್ಕೂ ಆಗಲಿ. ಅವಳು ಬೇಕಾದ್ರೆ ನಾನು ಒಬ್ಬಳೇ ಬಿಟ್ಟು ಹೋಗ್ತಿದ್ದೆ ಅವಾಗೆಲ್ಲನ, ಏನು ಅವಳು ಹೆದ್ರಕೊಂತಾನೆ ಇರಲಿಲ್ಲ. ಒಬ್ಬಳೇ ಮಲ್ಕೊಂಬಳು. ಅವಳು ಏನಕ್ಕೂ ಹೆದ್ರಲ್ಲ. ಹ್ಞೂನಕ್ಕ, ನಾನು ಬೇಕಾದ್ರೆ ಮಧ್ಯಾಹ್ನ ನಮ್ಮ ಮನೆ ಹತ್ರ ಹೋಗಿ ಏನಾರ ತೊಗೊಂಬರ್ಬೇಕಂದ್ರೆ ತೊಗೊಂಬರ್ತೀನಿ. ಬೇಕಾದರೆ ನಾನು ರಾತ್ರಿ ಎಲ್ಲ ಓಡಾಡ್ತೀನಿ ಬೇಕಾದ್ರೆ ಕತ್ಲಾಗಿ. ಎಂಥ ಕತ್ಲಾದರೂ ಪರವಾಗಿಲ್ಲ. ನನಗೆ ಧೈರ್ಯನೇ ಧೈರ್ಯ. ಧೈರ್ಯವಾಗಿರೋದಕ್ಕೆ ಮತ್ತು ನಾವು ಇವತ್ತು ಹಿಂಗಿರೋದು. ಧೈರ್ಯವಾಗಿಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಮ್ಮದು ಹೇಳ್ಕೋಬಾರ್ದು, ನಮ್ದು ಅಂತ ಕಷ್ಟ. ನಾವು ಧೈರ್ಯ ತಗೊಂಡೆ ಹಿಂಗಿರೋದು ನಾನು ಮನು. ನಾವು ಅದಕ್ಕೆ ಮತ್ತೆ ಅಯ್ಯೋ ನಮ್ಮ ರಾಜು ಬಾವ, ನಮ್ಮ ಸಂಗೀತ ಅಕ್ಕ ಇವರೆಲ್ಲ ಮಾಡಿರೋ ಇದಕ್ಕೆ ನಾವು ಧೈರ್ಯ ಏನಾದರೂ ಕಳ್ಕೊಂಡಿದ್ರೆ ಅಯ್ಯೋ ಇದೇನಪ್ಪ ಇದು ಹಿಂಗೆ ಮಾಡಿದ್ರು ನಮಗೆ, ನಮ್ಮ ಮರೆ ಮುಲ್ವಾದ್ರು ಅಂತ ನಾವೇನಾದರೂ ಧೈರ್ಯ ಕಳ್ಕೊಂಡಿದ್ರೆ ಅಷ್ಟೇ. ಇವತ್ತು ನಮ್ಮ ಬಾಳು ಹೇಳ್ಬಾರ್ದು. ಅದೇನೋ ನಿಜವೇ ಅಲ್ವೇ. ಯಾರೋ ಮಾತಾಡ್ಕೊಂಬ್ಲೇಳ್ಬಿಡು. ಯಾರೋ ಮಾತಾಡಿಸ್ತಾ ಇದ್ದಾವೆ. ಮಾತಾಡ್ಕೊಳಂಗಾಗುತ್ತೆ. ಏನಾರು ಮಾತಾಡ್ಕೊಂಬ್ಲೇಳು. ನನ್ನ ತಲೆ ಕೆಡಿಸ್ಕೊಂಬಲ್ಲ. ನಿಮ್ಮ ಹತ್ರನೇ ಮಾತಾಡ್ತೀನಿ ಅಷ್ಟೇ. ಏನು ಮಾಡೋದಪ್ಪ, ನನಗೆ ಹಿಂಗಾಗುತ್ತೆ. ಒಂಥರ ಭಯ ಆದಂಗೆ ಆಗುತ್ತೆ. ಯಾರನೋ ಮಾತಾಡ್ದಂಗೆ ಕೇಳುತ್ತೆ. ಏನು ಮಾಡೋಣ, ಯಾವುದಾನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನಿಸ್ತೈತೆ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಬೆಳಗ್ಗೆನೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಶುಕ್ರವಾರ ಬೇರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಪ್ಪ. ಏನು ಮಾಡೋದು. ನನಗಂತೂ ಏನಪ್ಪ ಇದು, ಅವರೆಲ್ಲ ಇಲ್ಲೋದು ಹಿಂಗೆ ಅಂದಂಗೆ ಆಗುತ್ತೆ. ನನಗೇನೋನ ಆಗ ಅವಳು ಧರಣಿ ಹೆಂಡ್ತಿ, ನಮ್ಮ ಮನೆಯವ್ರು ಇದ್ದಾರಲ್ಲ ಮೊದಲೇ ಹೆಂಡ್ತಿ, ಅವಳೇನಾದರೂ ಕಾಟ ಕೊಡ್ತಿದ್ದಾಳೋ ಅನ್ನಿಸ್ತೈತೆ ಸಿಂಧು. ಅಯ್ಯೋ ಅವಳು ಸತ್ತು ಎಷ್ಟು ದಿವಸ ಆಯಿತೋ ಏನೋ. ಬೇಡು, ಅವಳ ಬಗ್ಗೆ ಯಾಕೆ ನೀನು ಚಿಂತೆ ಮಾಡ್ತಿ. ಅವಳು ಅಲ್ಲಿ ಎಷ್ಟು ದಿವಸ ಅಂತ ಹೇಳಿ ಸತ್ತು. ಅವ್ರು ಚಿಕ್ಕವರಿದ್ದಾಗ ತಾನೇ ಸತ್ತಿದ್ದು. ಇವಾಗ ಅದನ್ನ ಹೆಂಗೆ ಹೋಗ್ಬತ್ತಾಳ ಅವಳು. ನಾನೇ ಕಣೆ ವಿನೋದ ಸುಗುಣ, ನಾನೇನೇ ನಾನು ಕಣೆ ಸುಗುಣ, ವಿಜಿ ವಿನೋದ ಇಬ್ರು ಬಂದಿದ್ದೀವಿ. ಸುಗುಣ ನಾನು ಕಣೆ, ಸುಗುಣ ನಾನು ಕಣೆ, ವಿಜಿ ವಿನೋದ ಬಂದಿದ್ದೀವಿ. ಅಯ್ಯೋ 2 ದೆವ್ವಗಳಂತೆ ಸಿಂಧು. ವಿಜಿನು ಮತ್ತು ವಿನೋದ ಅಂತೆ. ವಿಜಿ ವಿನೋದ ಯಾರು ಇಲ್ಲ, ಸುಮ್ಮನಿರತ್ತ. ಯಾರು ಅಕ್ಕ, ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂತೀಯಕ್ಕ ನೀನು. ಇಲ್ಲ ಕಣೆ, ಮಾತಾಡ್ತಾ ಇದ್ದೆ ದೆವ್ವ, ಮಾತಾಡ್ತಾ ಇದ್ದೆ. ಅಕ್ಕ ಸುಮ್ಮನಿರಕ್ಕ, ನೀನು ಅದೇ ಭ್ರಮೆಯಲ್ಲಿದೆಯಾ. ಯಾವ ವಿಜಿನೂ ಇಲ್ಲ, ಯಾವ ವಿನೋದನೂ ಇಲ್ಲ. ವಿಜಿ ಅಲ್ಲೇ ಸತ್ತು ಎಷ್ಟು ದಿವಸ ಆಯಿತು. ನೀನು ಅವಳು ಇವಾಗ ಯಾಕೆ ಬರ್ತಾಳೆ. ಸುಗುಣ ಇವರಿಬ್ರು ಇರೋದಕ್ಕೆ ನನಗಿವತ್ತು ಧೈರ್ಯ. ನಮ್ಮ ಮನೇಲೆ ಮಾಡ್ಕೊಂಡಿದ್ರು, ಅದಕ್ಕೆ ನನಗಿವತ್ತು ಯಾರ್ಯಾರೋ ಮಾತಾಡಿಸ್ದಂಗೆ ಆಗುತ್ತೆ. ವಿಜಿ ವಿನೋದ ಅಂತ ಹೇಳಿ ದೆವ್ವ ಮಾತಾಡ್ದಂಗೆ ಆಗುತ್ತೆ. ಇವರಿಬ್ರು ಯಾಕೆ ಬಂದಿದ್ದಾರಪ್ಪ ಎಲ್ಲ ನೋಡು. ಇವಳು ವಿನೋದ ಯಾಕೆ ದೆವ್ವ ಆಗಿ ಬಂದ್ಲು ನನ್ನ ಮೇಲೆ. ಯಾಕೆ ಹಿಂಗೆ ಮಾತಾಡಿಸ್ದಂಗೆ ಆಗುತ್ತೆ. ಹೋಗಿ ಧರಣಿಗೆ ಕರ್ಕೊಂಬರ್ಬೇಕಪ್ಪ, ಏನಾನ ಒಂದು ಶಾಂತಿ ಮಾಡಬೇಕು. ಅಯ್ಯೋ ನನಗೊಂಥರ ಧೈರ್ಯ ಬಂದಂಗೆ ಆಗೈತಿ ಇವರಿಬ್ರು ಇರೋದಕ್ಕೆ. ಇಲ್ಲ ಅಂತಂದ್ರೆ ನನಗೆ ಧೈರ್ಯ ಬರ್ತಾ ಇರಲಿಲ್ಲ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.